ಸರ್ ನಮಸ್ಕಾರ. ಏನು ಸರ್ ನಿಮ್ಮ ಹೆಸರು? ಪ್ರವೀಣ್ ಅಂತ. ನಿಮ್ಮ ಪರಿಚಯ ಮಾಡಿಕೊಡಿ ನಮಗೆ. ಏನು ನಿಮ್ಮ ಪ್ರವೀಣ್ ಅಂತ ಯಾವ ಊರು ನಿಮ್ಮದು? ದೊಡ್ಡ ತಾಂಡ, ಬೇಗೂರು ಪೋಸ್ಟು, ಶಿಕಾರಿಪುರ ತಾಲೂಕು. ಓಕೆ, ಶಿವಮೊಗ್ಗ ಡಿಸ್ಟಿಕ್ಕು. ಎಷ್ಟು ವರ್ಷದಿಂದ ನೀವು ಈ ಅಡಿಕೆ ತೋಟವನ್ನು ಮಾಡ್ತಾ ಇದ್ದೀರಾ? ಈಗ 6ನೇ ವರ್ಷ ಸರ್. ತೋಟ ಮಾಡಿ 6ನೇ ವರ್ಷ. ಹಂಗಾದ್ರೆ 6ನೇ ವರ್ಷ ವರ್ಷದಿಂದನೇ ಕೊಳೆ ಬಿದ್ದಕ್ಕೆ ಸ್ಟಾರ್ಟ್ ಆಗಿದೆ. ಕೊಳೆ ಬಿದ್ದು ಅಂದರೆ ನಾವು ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ನಾವು ಈ ರೀತಿ ಫಸಲು ಬರೋದಕ್ಕೆ ಕಾರಣ ಏನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ನೀವು ಹೇಳಿ ಮೊದಲಿಗೆ, ಮೊದಲಿಂದ ಏನು ಮಾಡಿದ್ರಿ, ಏನು ಬಿಟ್ರಿ, ಎಲ್ಲಿಂದ ಮೆಡಿಸಿನ್ ತೊಗೊಬಂದ್ರಿ, ಯಾರು ನಿಮಗೆ ಗೈಡ್ ಮಾಡಿದ್ರು, ಎಲ್ಲ ರೀತಿ ಹೇಳಿ ಒಂದು ವಿವರವಾಗಿ, ರೈತರಿಗೆ ಅನುಕೂಲ ಆಗುತ್ತೆ. ಫಸ್ಟಿಗೆ 3 ವರ್ಷದ ಕೂಡ ಒಂದು ಔಷಧಿ ಹೊಡೆದಿಲ್ಲ ಸರ್. ಹಾಂ, ಔಷಧಿ ಹೊಡೆದಿದ್ದು ಅಂದರೆ ಫಸ್ಟಿಗೆ ಒಂದ್ಸಲ ಯಾವುದೋ ಔಷಧಿ ತಂದು ಹೊಡೆದ್ವಿ, ಕಂಟ್ರೋಲ್ ಆಗಲಿಲ್ಲ. ಹಾಂ, ಲಾಸ್ಟಿಗೆ ಶಿರಾಳಗೊಪ್ಪ ಯಾವುದು ಸಂಜನಾ ಆಗ್ರೋ ಟ್ರೇಡರ್ಸಿಂದ ತಂದು ಔಷಧಿ ಹೊಡೆದ್ಮೇಲೆ ಚೆನ್ನಾಗಿ ಬಿಡ. ಅವ್ರ ಹೆಸರು ಏನು ಸರ್? ಅವ್ರ ಹೆಸರು ಮಂಜುನಾಥ್ ಅಂತ. ಅವ್ರ ಹೆಸರು ಮಂಜುನಾಥ್ ಅಂತ. ಹಾಂ, ಸಂಜನಾ ಆಗ್ರೋ ಟ್ರೇಡರ್ಸ್ ಹೆಸರು ಏನಪ್ಪ ಅಂದ್ರೆ ಮಂಜುನಾಥ್. ಶಿರಾಳಕೊಪ್ಪ ಸುತ್ತಕೋಟೆಯಲ್ಲಿ ಇದೆ ಸದ್ಯದಲ್ಲಿ ಅಂಗಡಿ. ಸೊ ಅಲ್ಲಿಂದ ಔಷಧಿಗಳನ್ನು ತಗೊಬಂದು ಎಷ್ಟು ಬಾರಿ ಸಿಂಪಡಣೆ ಮಾಡಿದ್ರಿ? 2 ಬಾರಿ ಸಿಂಪಡಣೆ ಮಾಡಿದ್ರಿ ಈ ಗಿಡಕ್ಕೆ. ಇಲ್ಲಿಂದ ನೋಡ್ಕೊಳ್ಳಿ, ಈ ಗಿಡ, ಈ ಗಿಡ, ಆಮೇಲೆ ಅಲ್ಲಿ ಗಿಡ, ಅಲ್ಲಿ ಹೋಗೋಣ. ಈ ಗಿಡಕ್ಕೆ ಸಿಂಪಡಣೆ ಮಾಡಿದರೆ, ಸಿಂಪಡಣೆ ಮಾಡೋದಕ್ಕಿಂತ ಏನು ಪ್ರಾಬ್ಲಮ್ ಇತ್ತು? ಬರೀಲಿ ಏನು ಪ್ರಾಬ್ಲಮ್ ಇತ್ತು ಮೊದಲು ಸಿಂಪಡಣೆ ಮಾಡಿ? ಸುಳಿ ಕೊಳೆ ರೋಗ. ಯಾಕಂದರೆ ಸ್ಪಾಟಿಗೆ ಅವತ್ತು ನಾನೇ ಬಂದಿದ್ದೆ, ನೀವೇ ತೋರಿಸಿ ಹೇಳಿದ್ರಿ ಎಲ್ಲ. ಇದು ಎಲ್ಲಿ ಕಡ್ದಿದ್ರಿ ಅವತ್ತು ಬಂದಾಗ? ನಾನು ಪೂರ್ವದಲ್ಲಿ ಈ ಮರನ ಯಾವ್ದು ಕಡ್ದಿದ್ರಿ? ಇದು ಕಡ್ದಿದ್ರಾ? ಇಲ್ಲಿ ಎಲ್ಲಿ ಕಡ್ದಿದ್ರಿ? ಈ ಭಾಗದಲ್ಲಿ ಕಡ್ದಿದ್ರಿ, ಇಲ್ಲಿ. ಹೌದಾ? ಕಾಣುತ್ತೆ. ಈ ಭಾಗದಿಂದ ಕಡ್ದು ಬರೀ 2 ಸತಿ ಮೆಡಿಸಿನ್ ಮಾಡಿದಿರಿ. 2 ಸತಿ ಮೆಡಿಸಿನ್ ಮಾಡಿದ್ದಕ್ಕೆ ಅಲ್ಲಿಂದ ಮತ್ತೆ ಸುಡಿ ಎಲ್ಲ ಕ್ಲಿಯರ್, ಕೊಳೆ ರೋಗ ಕ್ಲಿಯರ್ ಆಗಿ ಮತ್ತೆ ಇಲ್ಲೇ ಫಸಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಗಿಡಗಳು ಎಲ್ಲೆಲ್ಲಿ ಕಡ್ದಿದ್ರಿ ತೋರಿಸಿ ನೋಡೋಣ. ನೋಡಿ, ಈ ಗಿಡನೂ ಹೌದು. ಇದೆಲ್ಲ ಸಾಯ್ತಾ ಇತ್ತು ಗಿಡ. ಇದು ಅಂಥದ್ದು ಸಹಿತ ಇವತ್ತು ಚಿಗಿರ್ಕೊಂಡಿದೆ. ನಾನು ಹೇಳೋದಕ್ಕಿಂತ ನೀವೇ ಹೇಳ್ಬೇಕು ರೈತರಿಗೆ ಜಾಸ್ತಿ. ಇದೇ ಗಿಡ. ಹಾಂ, ಈ ಗಿಡ ಇಲ್ಲಿ ಕಟ್ ಮಾಡಿದ್ರಾ? ಎಲ್ಲಿ ಕಟ್ ಮಾಡಿದ್ರಿ? ಇಲ್ಲಿ ಕಟ್ ಮಾಡಿದ್ರಿ. ಈ ಭಾಗದಿಂದ ಕಟ್ ಮಾಡಿ ಮತ್ತೆ ಅಲ್ಲಿಂದ ಇದಕ್ಕೆ ಪುನರ್ಜೀವನ ಸಿಕ್ಕಿದೆ. ಸುಳಿ ಎಲ್ಲ ವಾಸನೆ, ಕೆಟ್ಟ ವಾಸನೆ ಬರ್ತಾ ಇತ್ತಲ್ಲ, ಎಲ್ಲವೂ ಕೂಡ ವಾಸನೆ, ಕೆಟ್ಟ ವಾಸನೆ ಬಂದು ಊದ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ ಹೊಟ್ಟೆವು. ಅಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಗಿಡಗಳು ಇವೆಲ್ಲ ಅಲ್ಲ. ಹಾಂ, ಈ ಗಿಡನ ಇದು ಕಟ್ ಮಾಡಿ ತೆಗೆದಿದ್ದೆ ಇದು. ಓಕೆ, ಇಲ್ಲಿಂದ ಇಲ್ಲಿ ಬಂದಿದ್ದು ಎಷ್ಟು ತಿಂಗಳಾಯ್ತು ಸರ್? ಈಗ 9 ತಿಂಗಳಾಯ್ತಾ ಈಗ ಔಷಧಿ ಸಿಂಪಡಣೆ ಮಾಡಿ? 10 ತಿಂಗಳು ಆಯಿತು. ಮತ್ತೆ ಎಲ್ಲೆಲ್ಲಿ ಕಟ್ ಮಾಡಿದ್ರಿ? ಹಾಂ, ಇಲ್ಲೊಂದು ಗಿಡ ಇದೆ. ಈ ಗಿಡ ಹೌದಾ? ಎಸ್, ರೈಟ್. ಹಾಂ, ಆ ಗಿಡನೂ ಕಟ್ ಮಾಡೇ ತೆಗೆದಿರೋದು. ನಿಮ್ಮ ಬ್ರದರ್ ಹೇಳಿದ್ದು ನನಗೆ ಇನ್ನೂ ನೆನಪಿದೆ ರೀ. ಇವರೇ ಪ್ರವೀಣ್ ಅವರೇ ಏನು ಹೇಳ್ತಾ ಇದ್ರು? ಸರ್, ಸೋತು ಹೋಗ್ಬಿಟ್ಟಿದ್ದೀವಿ ನಾವು ಈ ಫ್ಲಾಟ್ ತೋಟ ಮಾಡಿ ಲಾಸ್ಟಿಗೆ 150 ಗಿಡ. ಹಾಂ, 150 ಗಿಡ. ಲಾಸ್ಟಿಗೆ ಏನೋ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೆಂಗೋ ಮಾಡಿ ಇಲ್ಲಿಗೆ ತೊಗೊಂಡು ಬಂದ್ರಿ. ಇಲ್ಲಿಗೆ ಬರೀ 9 ತಿಂಗಳು ಬರೀ 2 ಸತಿ ಔಷಧಿ ಸ್ಪ್ರೇ ಮಾಡಿದ್ದಕ್ಕೆ ಇವತ್ತು ನೀವು ಚೆನ್ನಾಗಿ ಬೆಳೆಗಿಲು ಫಸಲುಗಳು ಸ್ಟಾರ್ಟ್ ಆಗಿದೆ. ಯಾವ ಗಿಡ ಹೇಳಿ ಮತ್ತೆ? ಹಾಂ, ಇಲ್ಲಿ ಕಾಣುತ್ತಲ್ಲ ಡೊಂಕ್ ಆಗಿರೋ ಗಿಡ. ಎಸ್, ರೈಟ್. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ನಮ್ಮ ಪ್ರವೀಣ್ ಹತ್ರನೇ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಈ ರೀತಿ ಸಮಸ್ಯೆಯಲ್ಲಿ ಇರ್ತಕ್ಕಂಥ ರೈತರು ತುಂಬ ಇದ್ದೀರಾ. ಸುಮ್ಮನೆ ಬೇರೆ ಅಂಗಡಿಗಳಿಗೆ ಹೋಗ್ತೀರಾ, ಏನೇನೋ ತಗೊಬಂದು ಸಿಂಪಡಣೆ ಮಾಡ್ತೀರಾ, ಆದರೆ ಅವುಗಳಿಂದ ನಿಮಗೆ ಪರಿಹಾರ ಖಂಡಿತ ಸಿಗಲ್ಲ. ತೆಂಗಿನ ಗಿಡ ಪಕ್ಕದ್ದು ಇಲ್ಲೇ ಕಾಣುತ್ತಲ್ಲ, ಹಾಂ, ಇಲ್ಲೇ ಕಾಣುತ್ತೆ ಬಿಡ್ರಿ. ತೆಂಗಿನ ಗಿಡದ ಪಕ್ಕದ ಗಿಡ ನೋಡಿದ್ರೆ ನಿಮಗೆ ಇಲ್ಲೇ ಕಾಣ್ತದೆ. ಸೊ ಅದು ಕೂಡ ಹೌದು. ಯಾವ ಗಿಡ ಹೇಳಿ? ಎಸ್, ರೈಟ್. ಇಲ್ಲೊಂದು ಗಿಡ ಇದೆ ನೋಡಿ. ಎಷ್ಟು ಇವೆಲ್ಲ ಸಾಲಿಡ್ 3 ಗಿಡನ ಅಲ್ವಾ? ಇವು ಕಟ್ ಮಾಡಿರೋದೇ ಇದು. ಈ ಭಾಗದಲ್ಲಿ ಇಲ್ಲಿ ಕಟ್ ಮಾಡಿದ್ದೀವಿ. ಇದೆಲ್ಲ ಚಂಡಿ ಕತ್ತರಿಸಿದ ಮೇಲೇ, ಇಲ್ಲಿಂದ ಸ್ಪ್ರೇ ಮಾಡಿದ ಮೇಲೇ ಇದಕ್ಕೆ ಲೈಫ್ ಸಿಕ್ಕಿರೋದು. ಕೊಳ್ತಿರೋದೆಲ್ಲ ಹೊಟ್ಟೆ ಬಂದಿರೋ ಗಿಡಗಳು ಇವೆಲ್ಲ ಕಟ್ ಮಾಡಿದ ಮೇಲೆ ಇಲ್ಲಿಂದ ಲೈಫ್ ಸಿಕ್ಕಿರೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಗಿಡ. ಹೌದು, ಇದು ಸಹಿತ ಸುಳಿ ಕೊಳೆ ರೋಗನೇ ಫುಲ್ ಇತ್ತು. ಓಲ್ ಆ್ಯಂಡ್ ಸೋಲ್ ಈ ಪ್ಲಾಟಲ್ಲಿ ಏನಾಗಿತ್ತಪ್ಪ ಅಂದರೆ, ಎಲ್ಲ ಸುಳಿ ಕೊಳೆ ರೋಗನೇ ಜಾಸ್ತಿ ಇತ್ತು. ಬರೀ 9 ತಿಂಗಳಲ್ಲಿ 2 ಸತಿ ಸ್ಪ್ರೇ ಮಾಡಿದ್ರು, 15 ದಿನ ಬಿಟ್ಟು 15 ದಿನ. ಸೊ ಎಲ್ಲ ಕ್ಲಿಯರ್ ಆಗಿದೆ ಇವತ್ತು ನೋಡಿ. ನಾನು ಈ ವಿಡಿಯೋದಲ್ಲಿ ಮೋಸ ಹೋಗ್ತಕ್ಕಂತಹ ರೈತರು ಸುಮ್ಮನೆ ಯಾವುದ್ಯಾವುದೋ ಔಷಧಿ ತೊಗೊಂಡು ಹೊಡಿತಿರಲ್ಲ, ಅಂಥವರಿಗೆ ಅನುಕೂಲ ಆಗಲಿ ಈ ವಿಡಿಯೋ ನೋಡಲಿ. ಅಡಿಕೆ ತೋಟ ಎಷ್ಟೋ ದಿನಗಳಿಂದ ಮಾಡಿರ್ತೀರ ನೀವು, ಸುಮ್ಮನೆ ಸುಳಿ ಕೊಳೆ ರೋಗ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ, ಏನಿಲ್ಲ, ಕಳ್ಕೊತೀರ. ಸೊ ಅಂಥ ರೈತರಿಗೆ ಅನುಕೂಲ ಆಗಲಿ, ಅಂಥ ರೈತರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ಸಾಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡಿ, ಪ್ರವೀಣ್ ಅವರ ಸಮ್ಮುಖದಲ್ಲೇ ನಾನು ವಿಡಿಯೋ ಮಾಡೋಕ್ಕೆ. ನೋಡಿ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಕಟ್ ಮಾಡಿದ್ದೆಲ್ಲ ನಿಮಗೆ ಗೊತ್ತಾಗ್ತದೆ ನೋಡಿ. ಬುಡದಿಂದ ನೋಡಿ, ಬುಡದಿಂದ ಸಹಿತ ನೋಡಿದರೆ ನೋಡಿ, ಇಲ್ಲಿ ಕಟ್ ಮಾಡಿದ್ದು ಇದು ಸಹಿತ ಇದೆ, ಇಲ್ಲಿ ಕಾಣ್ತದೆ ನಿಮಗೆ. ಸೊ ಇಲ್ಲಿ ಕಾಣ್ತದೆ, ಇಲ್ಲಿ ಕಟ್ ಮಾಡಿದ್ದು ಇಲ್ಲಿಂದ ನೋಡಿ. ಇಲ್ಲಿಂದ ಲೈಫ್ ಕಂಟಿನ್ಯೂಯೇಷನ್ ಆಗಿ ಗಿಡ ಎಷ್ಟು ಸಮೃದ್ಧವಾಗಿ ಬಂದಿತ್ತು ನೋಡ್ರಿ. ಇದು ಫಲ ಎಲ್ಲ ಸ್ಟಾರ್ಟ್ ಆಗಿದೆ ಬರಲಿಕ್ಕೆ. ಸೊ ಇದೇ ಉದ್ದೇಶಕ್ಕೆ ನಾನು ಇವತ್ತು
ವಿಡಿಯೋ ಮಾಡೋದಕ್ಕೆ ಬಂದು ನೋಡಿ. ಇಲ್ಲೊಂದು ಗಿಡ ಇದೆ. ಸುಮಾರು ಪ್ರವೀಣ್ ಅವರೇ, ಈ ತೋಟದಲ್ಲಿ ಇಂಥ ಗಿಡಗಳು ಎಷ್ಟು ಗಿಡಗಳಿರ್ಬೋದು ಅಂದಾಜು? ಹಿಂಗೆ ಕಟ್ ಮಾಡಿ ಮೆಡಿಸಿನ್ ಮಾಡಿರೋ ಗಿಡಗಳೆಲ್ಲ ಮಾಡಿರೋ ಅಂದರೆ ಒಂದು 50-60 ಗಿಡ ಅದಾವೆ. 50-60 ಗಿಡಗಳು ಇದೇ ರೀತಿ ಇದಾವೆ. ಎಲ್ಲ ಫಸಲು ಬಿಟ್ಟಿದ್ದಾವೆ ಈಗೆಲ್ಲ. ಈಗ ಎಲ್ಲ ನೋಡಿ, ಇಲ್ಲಿ ಗೊಟ್ಟೆ ಹೊಡೆದು ಉದುರೋ ಬಿದ್ದಿದೆ ಇದು. ಸೊ ಇದು ಸಹಿತ ಇದಾಗಿದೆ. ಮತ್ತು ಅಲ್ಲೊಂದು ಗೊಟ್ಟೆ ಬಿಟ್ಟಿರೋ ಚೆನ್ನಾಗೈತಲ್ಲ. ಇದೊಂದು ಗಿಡ, ಈ ಗಿಡ, ಹಾಂ, ಈ ಗಿಡನೂ ಹೌದಲ್ಲ ಇದು. ಆಮೇಲೆ ರೈತರು ನೋಡಿ, ಈ ವಿಡಿಯೋದಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ನುಸಿಗಳ ಬಾಧೆ, ಹುಳುಗಳ ಕೀಟ ಇರ್ತದೆ. ಈ ಕೀಟ ಏನಾಗ್ತದೆ, ಎಲ್ಲ ತಿಂದು ಈ ಇರುವೆ ಮುಖಾಂತರ ಎಲ್ಲ ಹಿಂಗಾರವನ್ನು ಹಾಳು ಮಾಡ್ತದೆ. ನೀವು ಇದಕ್ಕೆ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕವನ್ನು ಸೇರಿಬಿಟ್ಟು ಸಿಂಪಡಣೆ ಮಾಡಿದರೆ ಇದು ಹತೋಟಿ ಬರ್ತದೆ ರೋಗ. ಮತ್ತು ಯಾವ ಗಿಡ? ನೋಡಿ, ಈ ಗಿಡನೂ ಹೌದು. ಇಲ್ಲೂ ಸಹಿತ ಗಿಡ ಹಾಗೇ ಇದೆ. ಇದು ಸುಳಿಕೊಳೆ ರೋಗನ. ನಾ ಪ್ರತಿಯೊಂದು ಗಿಡನೂ ಎಲ್ಲ ತೋರಿಸ್ತಾ ಇರೋದು ನಿಮಗೆ ಸುಳಿಕೊಳೆ ರೋಗನ. ಇದೆಲ್ಲ ನಿಮಗೆ ಆತ್ಮಸ್ಥೈರ್ಯ ಬರಲಿ ಅಂತ. ಸುಳಿಕೊಳೆ ರೋಗ ಬಂದರೆ ಅದನ್ನು ಹತೋಟಿ ಮಾಡ್ಬೋದು. ಮಾರ್ಕೆಟಲ್ಲಿ ಇರ್ತಕ್ಕಂಥ ಯಾವ್ಯಾವ ಬ್ರ್ಯಾಂಡು ಸುಮ್ಮನೆ ನಿಮಗೆ ಮೋಸ ಮಾಡ್ತಾರೆ. ಸೈಂಟಿಫಿಕ್ಕಾಗಿ ನೀವು ಟ್ರೀಟ್ಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಸರಿ ಮಾಡ್ಬೋದು. ಪ್ರವೀಣ್ ಅವರೇ, ಎಷ್ಟು ಬ್ಯಾರಲ್ ಔಷಧಿ ಸ್ಪ್ರೇ ಮಾಡಿದ್ರಿ? ಒಂದು 200 ಲೀಟ್ರಿಂದ. ಅವಾಗ ಸಲಕ್ಕೆ 2 ಬ್ಯಾರಲ್, 2-2.5 ಬ್ಯಾರಲ್ ಅಂದರೆ ಒಂದು 5,000 ರೂಪಾಯಿ ಅಮೌಂಟ್ ಒಳಗಡೆ ಆಗಿದೆ. 5,000 ರೂಪಾಯಿ ಒಳಗಡೆನೇ ಇದೆ ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇರೋದು. ಹಾಂ, 4,000 ಚಿಲ್ಲರದಲ್ಲಿ 2 ಸತಿ ಸ್ಪ್ರೇ ಮಾಡಿ ಇವತ್ತು ಇಷ್ಟು ಸಮೃದ್ಧವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀವು ತೊಗೊಂಡಿದ್ದೀರಾ. ಪ್ರವೀಣ್ ಅವರೇ, ಇಲ್ಲಿ ನೋಡಿ, ಇಲ್ಲಿ ಇದಿತ್ತಲ್ಲ, ಇದು ಕಾಣ್ತೈತೆ, ಇದೆಲ್ಲ ಹುಳ ತಿಂದಿರ್ತದೆ. ಕೆಂಪು ಮೂತೆ ಹುಳ. ಈ ಸುಳಿಯಲ್ಲಿ ಇದ್ರೂ ಇರ್ಬೋದೇನೋ, ಇಲ್ಲ ಇದರಲ್ಲಿ ಈ ಸ್ಟೇಜಲ್ಲಿ ಇಲ್ಲಿ ಹಿಂಗೆ ಕೆರೆ ತಿಂತದೆ. ಇದು ಕೆರೆ ತಿಂದಾಗ ಏನಾಗ್ತೈತೆ, ಬಿಚ್ಕೊಂಡಾಗ ಏನಾಗ್ತೈತೆ, ಇದು ಗಾಯ ಥರ ಕಾಣ್ತದೆ. ಎಲೆ ಅಕ್ಷಯ ಪಾತ್ರೆ ಇದ್ದಂಗೆ. ಎಲೆ ಇದ್ರೇ ಗಿಡ ಬದುಕೋದು, ಇಲ್ಲಾಂದರೆ ಬದುಕಲ್ಲ. ನೋಡಿ, ಈ ಗಿಡನೂ ಅಷ್ಟೇ ನೋಡಿ. ಇಲ್ಲೂ ಸಹಿತ ಇದು ಸಹಿತ ಎಲ್ಲ ಹೋಗಿರೋದೆ ಎಲ್ಲ ಇದು ನೋಡಿ. ಮತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಈಗೆಲ್ಲ. ಮತ್ತೆ ಯಾವ ಗಿಡ ಬಂದೈತಿ? ಎಸ್, ಇಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿದೆ. ಇಲ್ಲಿಗೆ ಕಟ್ ಮಾಡಿರ್ತಕ್ಕಂಥದ್ದು ಇದು ಸಹಿತ ನೋಡಿ. ಇದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಈಗೆಲ್ಲ. ಬರೀ 2 ಬಾರಿ ಸ್ಪ್ರೇ ಮಾಡಿದ್ರಿ. ಇಲ್ಲಿ ನೋಡಿ, ನಾನು ತೋರಿಸಿದ್ನಲ್ಲ, ಇದೇ ಹುಳ. ಈ ಹುಳ ತಿಂದಿರ್ತದೆ ಇಲ್ಲೆಲ್ಲ. ಇಲ್ಲಿದೆ ನೋಡಿ, 100% ಕಾಣುತ್ತೆ ನೋಡಿ, ಕೆಂಪು ಮತ್ತೆ ಹುಳ. ಜಿಗಿ. ಹಾಂ, ಹಿಡ್ಕೊಳ್ಳಿ, ನಾನು ತೋರಿಸ್ತೀನಿ. ರೈತರಿಗೆ ತೋರಿಸ್ತೀನಿ ನೋಡಿ. ಈ ಹುಳ ಇದೆಯಲ್ಲ, ಈ ಹುಳ ಇದೆಲ್ಲ ಕೆರೆದು ತಿಂತದೆ ಈ ಹುಳ. ಆವಾಗ ಏನಾಗ್ತದೆ, ಇದು ಎಲೆ ಬಿಚ್ಕೊಂಡಾಗೆ ಈ ರೀತಿ ಇರ್ತದೆ. ಹಿಂಗೆ ಬಿಚ್ಕೊಂಡಾಗ ಈ ರೀತಿ ಕಲೆ ಕಾಣ್ತದೆ. ನೀವು ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು, ಸರಿ ಹೋಗ್ತದೆ ಅವಾಗ. ಪ್ರವೀಣ್ ಅವ್ರು, ಸಾಕು ಅನ್ಸದ? ತೋರಿಸ್ತಾ ಹೋದ್ರೆ ನಿಮ್ಮ ತೋಟದಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇದೇ ಪ್ರಾಬ್ಲಮ್ ಇರೋದು. ಸುಳಿಕೊಳೆ ರೋಗ. ಯಾವುದು ಸುಳಿಕೊಳೆ ರೋಗ? ಇದು ಹೋಗೈತೆ. ಎಲ್ಲ ಕ್ಲಿಯರ್ ಆಗಿದೆ, ಎಲ್ಲ ಕ್ಲಿಯರ್ ಆಗಿದೆ ಬಿಡ್ರಿ, ಔಷಧಿ ಸಿಂಪಡಣೆ ಮಾಡಿದ್ದು. ಪ್ರವೀಣ್ ಅವರೇ, ತುಂಬ ಧನ್ಯವಾದಗಳು. ನಿಮ್ಮಂಥ ಯುವ ರೈತರು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದ ಹೊರತು ಯಾವುದೋ ಕಮರ್ಷಿಯಲ್ ಬಿಸ್ನೆಸ್ಸಿಗಲ್ಲ ಇದು. ಧನ್ಯವಾದಗಳು. ಓಕೆ. ಭಾರಿ ಗಿಡ ಹೋಗಿತ್ತು ನೋಡ್ರಿ.